ಹಲೋ. ಪಾವನ ಪುಣ್ಯ ಪಾವನ ಕ್ಷೇತ್ರ ಹೌದ್ರಿಪ್ಪ. ವಡಗೋಲ ಗ್ರಾಮದ ಹಾ ಹಾ ಎನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹೌದಲ್ರಿ ಗುರುಜಿ ಅವರ. ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೇಳುತ್ತಾರ ಜ್ಞಾನಿಗಳ ಒಂದು ಮಾತನ್ನ. ಏನ್ರಿಪ್ಪ ಅದು ಮಾತಾ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಹೌದು. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಹಾ ಹಾ ಮಾಡುವ ನೀಡುವ ನಿಜ ಗುಣ ಉಳ್ಳವರನ್ನೇ ಕೂಡು ಕೊಂಬುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹಾ ಹಾ ಗುರುಜಿ ಅವ್ರು ಹೇಳರಲ್ರಿ. 12ನೇ ಶತಮಾನದಾಗ ಅಣ್ಣ ಬಸವಣ್ಣ ಅವರು ಹೇಳಿರ್ತಕ್ಕಂತ ಮಾತು. ಹೌದಲ್ರಿ ಗುರುಜಿ ಅವ್ರ. ಎಟ್ಟು ಮಾಡಿದ್ರ ಏನ್ ಮಾಡುದದ? ಏನ್ ಮಾಡುದ್ರಿಪ್ಪ ಗುರುಜಿ ಅವ್ರ? ಮನಸ್ಸಿರ್ಲಾರ್ದೆ ಮಾಡಿ ಕೆಟ್ರು. ಹಾ ಹಾ ಅದೇ ಹೆಂಗ್ರಿಪ್ಪ? ಬೆಳಗಿನ 4 ಗಂಟೆ ಕೇಳ್ತಿದ್ದಿ, ರಾತ್ರಿ 9 ತಕ ದುಡಿತಿ. ಹಾ ಹಾ ಸಂಸಾರ ಕಷ್ಟಕ್ಕಾಗಿ ದುಡಿಬೇಕಾಗಿದಲ್ರಿ ಗುರುಜಿ ಅವ್ರ. ದಿವಸ 2,000 ರೂಪಾಯಿ ಹುಟ್ಟಿಸ್ತಿ ಅಥವಾ 20,000 ಹುಟ್ಟಿಸ್ತಿ. ಹೌದು. ಖರೆ ನಿನ್ನ ಮನಸ್ಸ ಸರಿ ಇರ್ಲಿಲ್ಲ ಅಂದ್ರೆ ನೀ ಎಟ್ಟು ಗಳಿಸಿ ಏನ್ ಮಾಡಾಮದಿಪ್ಪ? ಏನು ಮಾಡಾಕ್ ಬರುದಿಲ್ಲಲ್ರಿ ಗುರುಜಿ ಅವ್ರ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಹಾ ಹಾ ಮನಸ್ಸಿಲ್ದ ಮಾಡ್ಯಾರ್ರಿ ಗುರುಜಿ ಅವ್ರ. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಹೌದು. ಹಸದ ಬಂದವ್ರಿಗೆ ಒಂದು ತುತ್ತ ಅನ್ನ ಹಾಕ್ಯಾರ, ಖರೆ ನಾ ಮಾಡಿ ನನ್ನುವಂತಾದ ಹೆಮ್ಮೆ ಪಡ್ತಾರಲ್ಲ, ಅದು ಸ್ವಾರ್ಥ ಆಗುದಿಲ್ಲ. ಹಾ ಹಾ ಅದು ಭಗವಂತ ಮುಟ್ಟುದಿಲ್ಲ. ಮುಟ್ಟುದಿಲ್ಲಲ್ರಿ ಗುರುಜಿ ಅವ್ರ. ಮಾಡಿ ನೆಂಬುವುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತು ಶಿವನ ಡಂಗುರ ಅಂದಾರ. ಹೌದಲ್ರಿ ಗುರುಜಿ ಅವ್ರ. ಒಬ್ಬರಿಗೆ ನಾನು ಹಾ ಸಹಾಯ ಮಾಡಿ ನನ್ನುವಂತಾದ ನಮ್ಮ ಮನಸ್ಸಿನೊಳಗೂ ಬರಬಾರದು. ಬಟ್ಟೆ ಬರಬಾರ್ದಲ್ರಿ ಗುರುಜಿ ಅವ್ರ. ಇನ್ನೊಬ್ಬರಿಗೆ ಹೇಳುದ ಅಣ್ಣ ತಾಳೆ ನಡೆದಲ್ರಿ. ಇನ್ನೊಬ್ಬರಿಗೆ ನಾ ಮಾಡಿ ಅನ್ನೋದು ಮುಖ್ಯ ಅಲ್ಲ. ಹಾ ಬರೇ ಮನಸ್ಸಿನೊಳಗ ಬಂದ್ರ ಅದು ಏಡಿಸಿ ಕಾಡಿಸಿದು ಶಿವನ ಡಂಗುರ ಅಂತ ಹೇಳಿದ್ರು. ನೀ ಮಾಡಿದ್ದೆಲ್ಲ ನಿಷ್ಫಲ ಆಗಿ ಹೋಗ್ತದ, ಅದಕ್ಕೆ ಫಲ ಕೊಡುದಿಲ್ಲ ಅಂತ ನಾವು. ಹಾ ಹಾ ಹೊಳ್ಯಾಗ ಹುಣಸೆ ಹಣ್ಣು ತೊಳ್ದಂಗ ಆತದ್ರಿ ಗುರುಜಿ ಅವ್ರ. ಮಾಡುವ ನೀಡುವ ಗುಣ ಹಾ ಹಾ ಒಂದಾಯ್ತು ಅಂತಂದ್ರ ಕೂಡಿ ಕೊಂಬೋನು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾನ. ಹೌದಲ್ರಿ ಗುರುಜಿ ಅವ್ರ. ಒಂದು ಮಾತು ತಮ್ಮ ಮುಂದ. ಏನ್ರಿಪ್ಪ ಅದು ಮಾತಾ? ಬಂಗಾರದ ಬೆಲೆ ಪತ್ತಾರಗ ತಿಳ್ತದ. ಹೌದು. ಕುರಿ ಬೆಲೆ ಒಬ್ಬ ಕುರಿಗಾರಿಗೆ ಗೊತ್ತಾಗ್ತದ. ಹೊಲದಲ್ಲಿ ಬಂದಿರತಕ್ಕಂತ ಬೆಳೆದ ಹಾ ರೈತನಿಗೆ ಮಾತ್ರ ಗುರುತಾಗ್ತದ. ಹೌದಲ್ರಿ ಗುರುಜಿ ಅವ್ರ. 2ನೇ ಸಂಧಿನಲ್ಲಿ ಹಾಡಿರತಕ್ಕಂತ ಮಹಾಭಾರತದೊಳಗಿನ ಕಥಾಭಾಗ ಅಧ್ಯಾತ್ಮದಾಗ ಜೋಡಿಸಿದ್ರು ನಮ್ಮ ಸಿದ್ದರಾಮ ಉಸ್ತಾದವರು. ಹಾ ಹಾ ಇಷ್ಟ ಆನಂದ ಆಯ್ತು, ನನಗೆ ಇಷ್ಟ ಆನಂದ ಆಯ್ತು, ಬಂದದ್ದಕ್ಕೂ ಜೀವನ ಸ್ವಾರ್ಥಕ್ಕಾಯ್ತೇನೋ ಹಿಂಗಾಯ್ತು. ಹೌದಲ್ರಿ ಗುರುಜಿ ಅವ್ರ. ಈ ಶರೀರ ಅನ್ನುವಂತಾದ ದ್ವಾರಕ. ಹಾ ಹಾ ಈ ಶರೀರ ಅಂತಕ್ಕದ್ದು ಒಳಗ ಜೀವಾತ್ಮ ಅನ್ನತಕ್ಕಂಥವನೇ ಕೃಷ್ಣ ಪರಮಾತ್ಮ. ಎಷ್ಟು ಚಂದ ನುಡಿ, ಎಷ್ಟು ಚಂದ ಅಡಿಗಳು. ಹೌದು. ಅದಕ್ಕೆ ಹೇಳ್ತಾರ ಜ್ಞಾನಿಗಳು. ಏನ್ರಿಪ್ಪ ಅದು ಮಾತಾ? ಶರೀರ ಎಂಬುವುದು ಶ್ರೀಶೈಲಗಿರಿ ಅಯ್ಯ, ಸಿಟ್ಟ ಎಂಬುದು ಭೀಮನ ಕೊಲಯ್ಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಹೌದಾ. ಮನಸ್ಸಿನ ಜಳಕ ಯಾರ ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ. ಹೌದಲ್ರಿ ಗುರುಜಿ ಅವ್ರ. ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳಯ. ಹೌದಾ. ಹೊರಗಿನ ಜಾತ್ರೆ ಶ್ರೀಶೈಲಕ್ಕೆ ಹೋಗಬೇಡ ನೀ. ಹಾ ಹಾ ಮತ್ತೆಲ್ರಿಪ್ಪ ಗುರುಜಿ ಅವ್ರ? ಕಂಬಿ ಹೊತ್ಕೊಂಡ್ 1 ತಿಂಗಳ ಪರ್ಯಂತರಾಗಿ ಆಂಧ್ರ ಪ್ರದೇಶಕ್ಕೆ ನೀ ನಡ್ಕೋತ್ ಹೋಗಬೇಡಪ್ಪ. ನಡ್ಕೋತ್ ಹೋಗ್ಬೇಡ, ಇಲ್ಲೇ ಐತಿ ಶ್ರೀಶೈಲಗಿರಿ ಅಂತ ಶೋಧ ಮಾಡಿದ್ ಜ್ಞಾನಿ ಹೇಳ್ಯಾನ. ಅದೇ ಹೆಂಗ್ರಿಪ್ಪ ಗುರುಜಿ ಅವ್ರ? ಈ ಶರೀರ ಅನ್ನುವಂತಾದ ಶ್ರೀಶೈಲಗಿರಿ. ಹಾ ಹಾ ಇದ್ರ ಒಳಗ ಸಿಟ್ಟು ಅನ್ನುವಂತಾದೇ ಭೀಮನ ಕೊಳ. ಹೌದಲ್ರಿ ಗುರುಜಿ ಅವ್ರ. ಮನಸ್ಸು ಅನ್ನುವಂತಾದ ಪಾತಾಳ ಗಂಗೆ. ಓಹೋ. ಈ ಮನಸ್ಸಿನ ಜಳಕ ಯಾರ ಮಾಡ್ತಾರೋ ಅವನಿಗೆ ಮಲ್ಲಿಕಾರ್ಜುನ ದರ್ಶನ ಆಗ್ತದ. ಹೌದಲ್ರಿ ಗುರುಜಿ ಅವ್ರ. ಆ ಮಲ್ಲಿಕಾರ್ಜುನ ಇಲ್ಲಿ ಎಲ್ಲಿದಾನಪ್ಪ ಅಂತರಂಗದಾಗ? ಎಲ್ರಿಪ್ಪ ಗುರುಜಿ ಅವ್ರ?
ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳೆಯ ಅಂತ ಹೇಳಿದ್ರು. ಹಾ ಹಾ ಹೇಳ್ಯಾರಲ್ರಿ ಗುರುಜಿ ಅವ್ರ. ಈಗಿನವ್ರು ನಮ್ಮ ಅವ್ಗಳು ಯಾರದ್ದು ಬಹುಶಃ ಸಿಟ್ಟು ತಿಳ್ಕೊಬಾರ್ದು. ಆಗಿನ ಕಾಲದಾಗ ನಮ್ಮ ಅವ್ಗಳ ಹಾ ಹಾ ಮುಂಜಾನೆ ಎದ್ದು ಏನ್ ಮಾಡ್ತೀರಿಪ್ಪ? ತಲಿ ಹಿಕ್ಕೊಂಡು ಹಾ ಹಿಂದ ಇಂತಾದ ಒಂದು ತುರ್ಬಾ ಕಟ್ತಿದ್ರು. ಹಾವ ಕೂದ್ಲು ಉದುರ್ತಿರ್ಕಿಲ್ಲಲ್ರಿ. ಎಲ್ಲಿ ಕಟ್ತಿದ್ರು ತುರ್ಬಾ ಅವರು? ಎಲ್ರಿಪ್ಪ? ತುರ್ಬಾ ಕಟ್ಟುವಂತ ಜಾಗ ಯಾವ್ದು? ಹಿಂದ್ರಿಪ್ಪ. ಅದೇ ಪಶ್ಚಿಮ ಚಕ್ರ, ಅದೇ ಪಶ್ಚಿಮ ಚಕ್ರ. ಹೌದಾ? ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ ಗುರುಜಿ ಅವ್ರ? ಬೇಕಾದಲ್ಲಿ ನನಗ ಪೆಟ್ಟು ಹತ್ತಿದ್ರು ಸಹಿತ ಪಶ್ಚಿಮ ಚಕ್ರ ಇದು ಪರಮಾತ್ಮ ಇರುವಂತ ಸ್ಥಾನ, ಇದು ಕೈಲಾಸ, ಅಲ್ಲಿ ಪೆಟ್ಟು ಹತ್ತಬಾರದು ತಿಳ್ಕೊಂಡು ತುರುಬು ತಂದ ಅಲ್ಲಿ ಇಟ್ಟಾರ ಜ್ಞಾನಿಗಳು. ಹಾ ಹಾ ಹೌದಾ? ಇದು ಹಿಂದಿನವರು ಹಿರಿಯರು ಮಾಡ್ಯಾರ ತಿಳ್ಕೊಂಡು ಈಗಿನ ಅರ್ಧಮುರ್ಧ ನಮ್ಮಂತ ಶಾನ್ಯಾರು ಹೆಂಗ್ ಮಾಡ್ಯಾರಿಪ್ಪ ಗುರುಜಿ ಅವ್ರ? 40,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತಗೋತಾರ. ಹೌದಾ? ಇಲ್ಲ, ಕಿಪ್ಯಾಡ ಸ್ಯಾಮ್ಸಂಗ್. 40,000 ರೂಪಾಯಿ ಕೊಟ್ಟು ಒಂದು ಫೋನ್ ತಗೋತಾರಲ್ರಿ ಗುರುಜಿ ಅವ್ರ? ಕೈಯಾಂದ ಜಾರಿ ಬಿದ್ದ ತೆಳಗ ಬಿದ್ದ ಡಿಸ್ಪ್ಲೇ ಹೋಗ್ಬಾರ್ದು ಅಂತೇಳಿ ಅದಕ್ಕೊಂದ ಸ್ಕ್ರೀನ್ ಗಾರ್ಡ್ ಹಾಕ್ತಾರಲ್ರಿ ಗುರುಜಿ ಅವ್ರ? ಅದಕ್ಕೊಂದು ಮ್ಯಾಗ ಮತ್ತ ಕಾಜ್ ಹಾಕ್ತಾರ 100 ರೂಪಾಯಿ ಕೊಟ್ಟು. ಮೈಸ್ನಿ ಹಾಕ್ಸಿದಿಲ್ಲ? ಹಾ ಹಾ ಹೌದಿಲ್ಲ? ಹೌದು. ಹಂಗ ಈ ಪೃಥ್ವಿ ಆಪ ತೇಜ ವಾಯು ಆಕಾಶ ಎಂಬ ಪಂಚಮಹಾಭೂತದ ಶರೀರ ಭಗವಂತ ಕೊಟ್ಟಾನಲ್ರಿ ಗುರುಜಿ ಅವ್ರ? ಜೀವಾತ್ಮ ಆತ್ಮ ರಾಮ ಪರಮಾತ್ಮಾಗ ಪೆಟ್ಟು ಹತ್ತಬಾರ್ದಂತ ಆಗಿನ ಕಾಲದೊಳಗ ತುರ್ಬಾ ಇಡ್ತಿದ್ರಿ ಇಲ್ಲಿ. ಹೌದು ಗುರುಜಿ ಅವ್ರ. ಈಗ ಮೊಬೈಲ್ ಮ್ಯಾಗ ಒಂದು ಕಾಜ್ ಇಟ್ಟಾರ. ಕಾಜ್ ಹಾಕೊಂಡ್ ಬರ್ಬೇಕ್ರಿ. ಹೌದಾ? ಹೌದು. ಈ ಗೋರ್ಮೆಂಟ್ ದವ್ರು ಆಜ್ಞೆ ಮಾಡ್ಯಾರ, ಏನತ್ತರಿಪ್ಪ? ನೀವ 10 ರೂಪಾಯಿ 10,000 ಸೈಕಲ್ ಮೋಟ್ರ್ ಹತ್ರಿ, 20,000 ಹತ್ರಿ, 1,00,000 ಹತ್ರಿ, 5 ಲಕ್ಷದ ನೀವು ಹತ್ರಿ. ಖರೆ ಹಾ ಹಾ ತೆಲಿಗೆ ಎಲಿಮೆಂಟ್ ಹಾಕೋರಿ ಅಂತ ಹೇಳಿ ಆಜ್ಞೆ ಮಾಡ್ಯಾರ. ಹಾ ಹಾ ತೆಲಿಗೆ 5 ಲಕ್ಷ ಕೊಟ್ಟು ತಂದಿರ್ತಕ್ಕಂತ ಸೈಕಲ್ ಮೋಟರ್ ಮ್ಯಾಗ ಹೋಗುವಂತ ಗೊಂಗಿನ ಒಳಗ 500 ರೂಪಾಯಿದ ಒಂದು ಎಲಿಮೆಂಟ್ ಹಾಕೊಂಡ್ರೆ ನಿಮ್ಮ ಜೀವ ಉಳಿಸ್ಕೊಳಕ್ ಆಗುವತ್ತ. ಹೌದಲ್ರಿ ಗುರುಜಿ ಅವ್ರ? ಯಾಕೆ ಮಾತು ಹೇಳ್ಬೇಕಾಗ್ತದ? ಯಾಕ್ರಿಪ್ಪ? 40,000 ರೂಪಾಯಿದ ಒಂದು ಫೋನಿಗೆ 100 ರೂಪಾಯಿ ಕೊಟ್ಟು ಒಂದು ಕಾಜ್ ಹಾಕ್ತಿವಿ. ಹಾ ಹಾ ಸೈಕಲ್ ಮೋಟರ್ ಮ್ಯಾಗ ಹೋಗುವಾಗ 500 ರೂಪಾಯಿ ಕೊಟ್ಟು ಒಂದು ನಾವು ಎಲಿಮೆಂಟ್ ಹಾಕೊಂದಿವಿ ಅಂದ್ರೆ ಭಗವಂತ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ತಾನಲ್ರಿ ಗುರುಜಿ ಅವ್ರ? ಕೈ ಕಾಲು ಮುರಿಲಿ, ಇಡೀ ಶರೀರ ಎಲ್ಲ ಬೇಕಾದಾಗ್ಲಿ ಜೋಡಿಸುವಂತ ಶಕ್ತಿ ಡಾಕ್ಟರ್ ನಲ್ಲಿ ಅದ. ಹಾ ಹಾ ಖರೆ ಈ ತಲಿ ಅನ್ನುವಂತ ಗಡಿಗೆ ಒಳಗೆ ಕೆಲಸ ಕೆಟ್ಟು ಅಂತಂದ್ರೆ ಅದನ್ನ ಶುದ್ಧ ಮಾಡುವಂತದ್ದು ಡಾಕ್ಟರ್ಗಿಲ್ಲ. ಓಹೋ. ಬ್ರಹ್ಮ ಅನ್ನುವಂತ ಡಾಕ್ಟರ್ ನಿಂದ ಮಾತ್ರ ಸಾಧ್ಯತೆ. ಒಮ್ಮೆ ಮಾಡಿಬಿಟ್ಟಾನ ಅದಕ್ಕೆ ಹೊಳ್ಳಿ ಅವ ಹಚ್ಚಂಗಿಲ್ಲ ಕೈಯ. ಹೌದು. ಇದನ್ನ ನಾವು ತಿಳ್ಕೊಬೇಕಾಗ್ಯದ. ಹೌದಲ್ರಿ ಗುರುಜಿ ಅವ್ರ? ಒಬ್ಬ ಹಾ ಬ್ಯಾಸಿಗೆ ಬಿಸಿಲಾಗ, ಹೌದಾ? ತಮ್ಮ ನಡಿ, ಬ್ಯಾಸಿಗೆ ಬಿಸಿಲೊಳಗ ಹಾ ಹಾ ರಾಜ ತನ್ನ ಸೈನ ಕರ್ಕೊಂಡು ಬ್ಯಾಟೆ ಆಡಾಕ ಬಂದಾನ. ಹೌದಲ್ರಿ ಗುರುಜಿ ಅವ್ರ? ಬೈಲ್ ಅಡವಿ ಬ್ಯಾಸಿಗೆ ಹಾ ಹಾ ಬ್ಯಾಟೆ ಆಡಾಕ ಬಂದಾನ. ಕುದುರೆ ಹೊಡು ಟೈಮದೊಳಗ ತನ್ನ ಉಂಗರದೊಳಗಿಂದ ಒಂದು ವಜ್ರದ ಹಳ್ಳ ಬಿಚ್ಚಿ ಭೂಮಿ ಮೇಲೆ ಬಿದ್ದದ. ಹಾ ಹಾ ಕಳೆದಲ್ರಿ. ರಾಜ ನೋಡಿಲ್ಲ, ಹಂಗೆ ಹೊಡ್ಕೊಂಡು ಹೋದ ಕುದುರೆ ಸೈನು ಹಂಗ ದಾಟಿ ಹೋತು. ಹೌದು. ರಾಜನ ಸೈನು ದಾಟಿ ಹೋದ ಮೇಲತ್ತ 5 ನಿಮಿಷದ ಮೇಲತ್ತ ಒಬ್ಬ ಕುರಿಗಾರ ಕುರಿ ಮೇಸ್ಕೋತ ಮುಂದ್ ಹೊಂಟಿದ್ದ, ಹಿಂದ ಕುರಿ ಮೇಯ್ಕೋತ ಬರತ್ತಿದ್ದು. ಹೌದಲ್ರಿ ಗುರುಜಿ ಅವ್ರ? ಬಯಲು ಭೂಮಿ ತೆಳ್ಳಗ ಮೇಯ್ಕೋತ ಬರ್ತಿದ್ದು, ಕುರಿಗಾರ ಮುಂದ್ ನಡೆದಿದ್ದ. ಹಾ ಹಾ ಹಗಲಿ ಬಾರ ಆಗಿತ್ತು, ಬಿಸಿಲಿಗೆ ವಜ್ರದ ಹಾಳು ಮಿಂಚಾಕತ್ತು. ಸೂರ್ಯನ ಕಿರಣ ಬಡದ ಮಿಂಚಾಕತ್ತೈತಲ್ರಿ ಗುರುಜಿ ಅವ್ರ? ಸೂರ್ಯನ ಕಿರಣಿಗೆ ಮಿಂಚಾಕತ್ತು. ಇದು ಏನಾತ್ ನೋಡಿದ, ಆ ಬಡಗಿಲಿ ಹಿಂಗ ಕಡಿ ತಿಂದಾಡಿದ, ಚಂದ ಕಾಣಕತ್ತು. ಹಾ ಹಾ ಒಂದ ಹಳ್ಳಿನೊಳಗ 1000 ಸೂರ್ಯಗಳು ಕಾಣದಂಗ ಆಕತ್ತು, 100 ಸೂರ್ಯಗಳು ಕಾಣದಂಗ ಆಕತ್ತು. ಅಂತ ಒಂದು ಶಕ್ತಿ ಆ ವಜ್ರದ ಹರಳಿನಲ್ಲಿ ಇತ್ತಲ್ರಿ ಸರ್? ಇದು ಏನು ಎಷ್ಟು ಚಂದ ಅದ, ಇದ್ರ ಎಷ್ಟು ಮಜಕೂರ್ ಅದ ತಿಳ್ಕೊಂಡ ಅದನ್ನ ತಗೊಂಡ ಕಿಶ್ಯಾಗ ಹಾಕೊಂಡ. ಹಾ ಹಾ ಕಿಶ್ಯಾಗ ಹಾಕೊಂಡು ಏನ್ ಮಾಡಿದ ಅಂತಂದ್ರ, ಏನ್ರಿಪ್ಪ? ಸಂಚಾನ ಕುರಿ ಕಾದ, ಹೊತ್ತು ಮನಿಗೆ ತಂದ ದಡ್ಡಿಗೆ ಕುರಿ ಹಾಕಿದ. ಮನೆಗೆ ಹಾಲು ಹಿಂಡ್ಕೊಂಡು ಹೋಗುವಾಗ ಹಾದ್ಯಾಗ ಮುಂಜಾನೆ ಅವ್ರು ಏನಂದಿದ್ಲು, ತಮ್ಮ ಬರು ಮುಂದ್ 1 ಕಿಲೋ ಅಕ್ಕಿ ತಗೊಂಡ್ ಬಾರೋ. ಹಾ ಹಾ ಸಂಜಿಕ ಅನ್ನ ಮಾಡ್ಬೇಕಾಗ್ಯದ. ಅವು ಹೇಳಿದ್ಲು ಮಗನಿಗೆ. ಹಾ ಹಾ ಇವ್ ಹಾದ್ಯಾಗ ಹೋಗು ಮುಂದ ಕಿರಾಣಿ ಅಂಗಡಿಗೆ ಹೋದ. ಹೌದಲ್ರಿ? ತಲ್ಯಾಗ ಬತ್ ನನಗ್ ಹೊಲದಾಗ ಒಂದ್ ಹಾಲು ಸಿಕ್ಕತಿ, ಇದನ್ನ ಏನಾರ ಬಕರಾ ಮಾಡಿ ಕಿರಾಣಿ ಅಂಗಡಿ ಅವ್ ಕೊಡ್ಬೇಕಂದ. ಹಾ ಹಾ ಕಿರಾಣಿ ಅಂಗಡಿ ಅವ್ ಕೊಡ್ಬೇಕಂದ. ಕಿಶಾಗಿನ ಹಳ ತೆಗದ ಇದನ್ನ ಏನಾದ್ರೂ ತಗೋತಿ ಅಂತೇಳಿ ಕಿರಾಣಿ ಅಂಗಡಿ ಅವ್ ಕೇಳ್ದ. ಪೂಜೆ ಚಾಲೋ ಐತನ್ರಿ? ಹಾ ಹಾ ಇಲ್ಲ ಅಲ್ರಿ.
ಕಿಶಾಗಿನ ಹಳ್ಳ ತೆಗೆದು ಕಿರಾಣಿ ಅಂಗಡಿ ಅವ್ ಕೊಟ್ಟ, ಇದಕ್ಕೆ ಎಷ್ಟಾದ್ರೂ ತಗೋತಿ ಅಂದ. ಅವ್ ಕಿರಾಣಿ ಅಂಗಡಿ ಅಂದ, ಇದು ಕುರಿ ಕಾಯ್ತೈತಿ, ಇದಕ್ಕೇನ್ ಮಣ್ಣು ಗೊತ್ತ ನಾವು. ಹಾ ಹಾ, ವಜ್ರದ ಬೆಲೆ ನಿನ್ನ ಏನ್ ಹೇಳ್ತಿ ಹೇಳಂದ. ಹೌದಾ? ಏನಿಲ್ಲಪ್ಪ 1 ಕಿಲೋ ಅಕ್ಕಿ ಕೊಡು, ಈ ಹಳ್ಳ ತಗೋನಿ ಅಂದವ್ ಕುರಿಯಾವ್. ಹಾ ಹಾ, ಅವಗೂ ರೇಟ್ ಗೊತ್ತೇ ಇಲ್ರಿಪ್ಪ ಅದು. ಅವಾಗೂ ಗೊತ್ತಾಯಿಲ್ಲ, ಇದು ಕುರಿದ್ ಬಿಡದ್ ಹುಚ್ಚೈತಿ ಅಂದ. 1 ಕಿಲೋ ಅಕ್ಕಿ ಕೊಟ್ಟ, ಹೋದ್ ಗಲ್ಲೆದಾಗ ಅದು ವಜ್ರದ ಹಳ್ಳ ಒಕ್ಕೊಂಡ. ಹೌದಲ್ರಿ ಗುರುಜಿ ಅವ್ರ? ಮುಂದ್ 8 ದಿನ ಹೋಯ್ತು. ಏನಾಯ್ತು, ಒಂದು ದಿನ ಕಿರಾಣಿ ಅಂಗಡಿ ಅವ್ರು ರೊಕ್ಕ ಲೆಕ್ಕ ಮಾಡುವಾಗ ಗಲ್ಲೆದಾಗ ಹಳ್ಳ ನೋಡಿದ. ಹಾ ಹಾ, ಕುರಿದು ಇದೊಂದು ಹಳ್ಳ ಕೊಟ್ಟು 1 ಕಿಲೋ ಅಕ್ಕಿ ಓದೈತಿ, ಇದನ್ನ ಇಲ್ಲೇ ಇಟ್ಕೊಂಡು ಏನ್ ಮಾಡುದು, ಪತ್ತಾರ ಅಂಗಡಿಯಾಗ ಕೊಡ್ಬೇಕತ್ತ. ಮಧ್ಯಾಹ್ನ ಬಿಸಿಲಾಗ ಗಿರೇಕ್ ಇದ್ದಿದ್ದಿಲ್ಲ. ಹಾ ಹಾ, ಆ ಹಳ್ಳ ತಗೊಂಡು ಪತ್ತಾರ ಮನಿಗ್ ಹೋದ. ಹೋಗ್ಯಾನಲ್ರಿ ಗುರುಜಿ ಅವ್ರ? ಪತ್ತಾರ ಅಂಗಡಿಯಾಗ ಹೋಗಿ ಇದನ್ನೊಂದು ಏನ್ ರೇಟ್ ಆಗ್ತೈತಿ ನೋಡ್ರಿ ಅಂದ. ಪತ್ತಾರ ಅಂದ, ನೀ ಏನಾದ್ರೂ ಕೊಡ್ತಿ ಹೇಳ. ಹಾ ಹಾ, ಏನಿಲ್ರಿ, ನನಗೊಂದ 200 ರೂಪಾಯಿ ಕೊಡ್ರಿ, ಈ ಹಳ್ಳ ತಗೋರಿ ಅತ್ತ ಕಿರಾಣಿ ಅಂಗಡಿ ಅಂದ. ಹೌದು. ಇದು ಕಿರಾಣಿ ಅಂಗಡಿದ ಬಕರ ಐತೆ ತಿಳ್ಕೊಂಡು ಪತ್ತಾರ 200 ರೂಪಾಯಿ ಕೊಟ್ಟ. ಆ ಹಳ್ಳ ತನ್ನ ಗಲ್ಲೆದಾಗ ಹೋಗ್ಕೊಂಡ. ಹೌದಲ್ರಿ ಗುರುಜಿ ಅವ್ರ? ಮುಂದೆ 8 ದಿವಸ ಬಿಟ್ಟು ಮುತ್ತಗಾರ ಬಂದು ವ್ಯಾಪಾರ ಮಾಡ್ಕೋತ. ಹಾ ಹಾ, ಮುತ್ತು ರತ್ನ ವಜ್ರ ಒಯ್ಡಿರದ ವ್ಯಾಪಾರಿ ಬಂದು ಹೊರದೇಶದವ. ಹೌದಲ್ರಿ? ಆ ಬಂಗಾರ ಅಂಗಡಿಗೆ ಬಂದಾಗ ಅವನಿಗೆ ತೋರಿಸ್ತಾನ ಇವ ಈ ಪತ್ತಾರ ಹಳ್ಳ. ಹಾ, ಇದೊಂದು ಹಳತ್ ಕೊಟ್ಟಾರ ನೋಡ್ರಿ, ಇದಿರಿ ಏನ್ ರೇಟ್ ಆಗ್ತದ? ಇದೊಂದು ಹಳ್ಳದ ನನ್ನ ಬಲ್ಲಿ, ಏನಾದ್ರೂ ತಗೋತಿ ಏನ್ ನಾವು. ಹಾ ಹಾ, ಅವಾಗ ಮುತ್ತು ರತ್ನದ ವ್ಯಾಪಾರಿ ಅಂದ, ಇದೇನ್ ಬಾಳ ಕಿಮ್ಮತ್ ಆಗುದಿಲ್ಲೋ, ಇದೇನ್ ಅದ್ರಾಗ ಶಕ್ತಿನೂ ಇಲ್ಲ ಅಂತದ. ಹಾ, ಇದೇನ್ ಕಿಮ್ಮತ್ತಿಂದ ಅಲ್ಲ. ನಾ ಏನ್ ಅಲ್ಲಿಪ್ಪ ನಾವು ಸುಮ್ ಮ್ಯಾಗಿನ ಮಾತು. ಹಾ ಹಾ, ಖರೆ ಮುತ್ತು ರತ್ನದ ವ್ಯಾಪಾರಿಗೆ ಗೊತ್ತಿತ್ತು, ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ವಜ್ರದ ಹಳ್ಳ ಅಂತೇಳಿ ಗೊತ್ತಿತ್ತು. ಹೌದಾ? ಅವಾಗ ಪತ್ತಾರಂದ, ಹಂಗೇನ್ ಮಾಡ್ಬೇಡ, ನಿನಗೆ ಎದಕ್ಕಾರ ಉಪಯೋಗ ಆಕತಿ, ಇದನ್ನ ಒಯ್ ಬಿಡ್ಬೇಡ ಅಂದ. ಏನಾದ್ರೂ ಕೊಡ್ತೇವ ಅಂದ. 500 ರೂಪಾಯಿ ಕೊಡು, ತಗೊಂಡ್ ಹೋಗಂದ. ಮುತ್ತು ರತ್ನದ ವ್ಯಾಪಾರಿ 500 ರೂಪಾಯಿ ಕೊಟ್ಟ ಹಳ್ಳ ತಗೊಂಡ. ಹೌದಲ್ರಿ ಗುರುಜಿ ಅವ್ರ? ಹಳ್ಳ ತಗೊಂಡ ಮೇಲತ್ತ ಮುತ್ತು ರತ್ನದ ವ್ಯಾಪಾರಿಗೆ ಇಟ್ಟ ಆನಂದ ಆಯ್ತು. ಹಿಂಗ ಅಂಗೈಯಾಗ ಹಳ್ಳ ಹಿಡ್ಕೊಂಡ ಹಾ ಹಾ, ಕುಲು ನಗತಿದ್ದ. ಹಿಂಗ ಕೈಯಾಗ ಹಿಂಗ ಚಾನ್ಸ್ದಂಗ್ ಮಾಡ್ತಿದ್ದ. ಭಾಗ್ಯದ ಲಕ್ಷ್ಮಿ ಮನಿಗೆ ಬರಾಕತ್ತಾಳ. ಇವತ್ತು ಮುಂಜಾನೆ ಎದ್ದನ ಯಾರ ಮುಖ ನೋಡ್ಕೊಂಡಿದ್ನೋ, ಹಾ ಹಾ, ಮರ್ಗಮ್ಮ ತಾಯಿ ನನಗೆ ಹೊಡೆದು ಬೀರ ದೇವರ ಆಶೀರ್ವಾದ ಆಯ್ತು. ಕೋಟಿ ರೂಪಾಯಿ ನನಗೆ ಲಾಭ ಆಯ್ತು. 500 ರೂಪಾಯಿದಾಗ ಕೋಟಿ ಗಳಿಸುವಂತ ಶಕ್ತಿ ಬತ್ತಲಾತ್ ಹಿಂಗ್ ಕೈ ಮಾಡ್ತಿದ್ದ. ಹಾ ಹಾ, ಕೈಯಾಗಿನ ಹಳ್ಳ ಜಾರಿ ಕಲ್ಲಿನ ಮೇಲೆ ಬಿದ್ದು 4 ಚೂರಾಗಿ ಹೊಡೆದ್ ಬಿಡ್ತು. ಓಹೋ, ಮುತ್ತುಗಾರ ಕಣ್ಣಾಗ ನೀರ್ ತಂದಳ ಕತ್ತ ಗಲ 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 ಗಲ. ಕೋಟಿ ರೂಪಾಯಿ ನನ್ನ ಕೈಯಾರೆ ಕಳ್ಕೊಂಡಲ್ಲಪ್ಪ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲೋ ಭಗವಂತ. ಅಲ್ಲ ಕತ್ತ 4 ತುಣುಕಾಗಿ ಬಿದ್ದಂತ ಹಳ್ಳ ಕೈಯಾಗ ತಗೊಂಡು ಅಲ್ಲೋದು ನೋಡಿ ಹಳ್ಳ ಹೇಳ್ತದ, ಮುತ್ತು ರತ್ನದ ವ್ಯಾಪಾರಿ, ಓಹೋ, ಯಾಕಲ್ಲ ಕತ್ತಿದೆ ಅಂತ ಕೇಳ್ತು. ಹಾ ಹಾ, ಅವಾಗೇನ್ ಹೇಳ್ತಾನ್ರಿಪ್ಪ ಮುತ್ತಗಾರ? ನೀ ಕೋಟಿ ರೂಪಾಯಿ ಬೆಲೆ ಬಾಳ್ತಿದ್ದಿ, 500 ರೂಪಾಯಿ ಕೊಟ್ಟ ನಾ ತಗೊಂಡಿ ನನ್ನ ಕೈಯಾಗಿಂದ ಒಡೆದಲ್ಲ, ಯಾಕ ನಾವು. ಹಾ ಹಾ, ಅವಾಗ ವಜ್ರದ ಹಳ್ಳ ಹೇಳ್ತದ, ಏನತ್ತರಿಪ್ಪ? ರಾಜ ಕಿಮ್ಮತ್ತಿನ ಹಳ್ಳ ತನ್ನ ಉಂಗುರದೊಳಗ ಹಾಕೊಂಡಿದ್ದ. ಹಾ ಹಾ, ಭೇಟಿಗೆ ಹೋಗುವಂತ ಸಮಯ ಅವಾಗ ಗುರ್ತಿರ್ಲಾರ್ದಿ ನಾ ಭೂಮ್ಯಾಗ ಬಿದ್ದೀನಿ, ರಾಜ ಕಣ್ಣ ನೋಡಿಲ್ಲ. ಹಾ ಹಾ, ಕುರ್ಯಾವ್ ತಗೊಂಡ ಬಂದು ಕಿರಾಣಿ ಅಂಗಡಿ ಅವ್ ಮಾರ್ಯಾನ. ಕಿರಾಣಿ ಅಂಗಡಿ ಆ ಕುರ್ಯಾವನ ಮ್ಯಾಗು ನನಗ್ ಸಿಟ್ಟಿಲ್ಲ. ಯಾಕ ಅದ್ರ ನನ್ನ ಕಿಮ್ಮತ್ ಅವನಿಗೆ ಕುರ್ಯಾವ್ ಗೊತ್ತಿಲ್ಲ. ಹೌದಾ? ಕಿರಾಣಿ ಅಂಗಡಿ ಅವ್ ತಂದ ಬಂಗಾರ ಅಂಗಡಿ ಅವ್ ಮಾರ್ಯಾನ. ಕಿರಾಣಿ ಅಂಗಡಿ ಅವನ ಮ್ಯಾಗು ನನಗ್ ಸಿಟ್ಟಿಲ್ಲ, ಅವಗೂ ನನ್ ಕಿಮ್ಮತ್ ಗೊತ್ತಿಲ್ಲ. ಹಾ ಹಾ, ಪತ್ತಾರ ತಂದ ನಿನ್ನ ಕೈಯಾಗ ಮಾರ್ಯಾನ, ಪತ್ತಾರ ಮ್ಯಾಗು ನನಗ್ ಸಿಟ್ಟಿಲ್ಲ, ಅವಗೂ ಅದ್ರ ರೇಟ್ ಗೊತ್ತಿಲ್ಲ. ನನ್ನ ಕಿಮ್ಮತ್ ಅವನಿಗೆ ಗೊತ್ತಿಲ್ಲ. ಹಾ ಹಾ, ನನ್ನ ಕಿಮ್ಮತ್ ನಿನಗ ಗುರ್ತಿತ್ತು. 500 ರೂಪಾಯಿ ನನಗೆ ಕಿಮ್ಮತ್ ಕಟ್ಟಿದೆಲ್ಲ ಹುಚ್ಚ. ಕೋಟಿ ರೂಪಾಯಿ ನಾಶ ಮಾಡ್ಬೇಕಂತೇಳಿ ಇವತ್ತು ನಾ ಒಡೆದ 4 ಚೂರಾಗಿನಿ. ಓಹೋ, ಇದು ಹೇಳಾಕ ಕಥಾಭಾಗ ಆಯ್ತು. ಹಾ, ಇನ್ನು ನಿಜ ಜೀವನದಾಗ ಹೆಂಗ್ರಿಪ್ಪ ಗುರುಜಿ ಅವ್ರ? ಭಗವಂತ ಪೃಥ್ವಿ ಆಪ ತೇಜ ವಾಯು ಆಕಾಶ ಎಂಬ ಪಂಚಮಹಾಭೂತದ 3.5 ಮಲದ ಶರೀರದೊಳಗ ಹಾ ಹಾ, ಒಂದು ರತ್ನದ ಹರಳ ಅನ್ನತಕ್ಕಂತ ಆತ್ಮರಾಮ ಪರಮಾತ್ಮ ಜೀವಾತ್ಮ ಇಟ್ಟಾನಲ್ರಿ ಗುರುಜಿ ಅವ್ರ? ಇಟ್ಟಾನ. ಹಾ ಹಾ, ನಾವ ಕುಡಿಯೋದು ಬಿಟ್ಟಿವಿ, ಕುಡಿಲಾರ್ದನ್ನ ಕುಡಿಯಾಕತ್ತೀವಿ. ಹಾ ಹಾ, ಉಣ್ಣೋದು ಬಿಟ್ಟಿವಿ, ಉಣ್ಲಾರ್ದನ್ನ ಉಣ್ಣಾಕತ್ತೀವಲ್ರಿ ಗುರುಜಿ ಅವ್ರ? ಉಣ್ಣಾಕತ್ತೀವಿ. ಹಾ ಹಾ, ಭಗವಂತ ಈ ಶರೀರ ಹುಟ್ಟಿಸಬೇಕಾದ್ರ, ಇದ್ರೊಳಗೆ ಜೀವಾತ್ಮ ಇಡ್ಬೇಕಾದ್ರೆ ಯಾರ ಕಡೆ 1 ರೂಪಾಯಿ ತಗೊಂಡಾನೇನ್ರಿ? 10 ಪೈಸೆ ತಗೊಂಡಿಲ್ರಿಪ್ಪ. ಯಾರ ಕಡೆನೂ 1 ರೂಪಾಯಿ ತಗೊಂಡಿಲ್ಲ. ಹಾ ಹಾ, ಖರೆ ನಮ್ಮ ಮನಸ್ಸಿಗೆ ಬಂದಂಗ ಚಟ ಮಾಡಿ ಹಾ, BP, ಶುಗರ್, ಹಾರ್ಟ್, ಕ್ಯಾನ್ಸರ್, HIV ಎಷ್ಟು ರೋಗಗಳು ಬಂದ ಅಟಕಾಶದಾಗ 10-20 ಲಕ್ಷ ರೂಪಾಯಿ ಕೇಳ್ರು ಡಾಕ್ಟರ್ಗೆ ಗಪ್ಪ ಕೊಟ್ಟು ಬರ್ತೀವಿ. ಕಾರಣ ಏನು? ಶರೀರದ ಒಳಗಿನ ರೋಗ ಹೋಗ್ಬೇಕಾಗಿದ್ರಿ ಗುರುಜಿ. ಯಾಕೆ ರೋಗ ಬತ್ತು? ಮಾಡಬಾರ್ದು ಮಾಡಾನ ಬಂದದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ.
ಹಾ ಹಾ ಇಂತ ಒಂದು ಕಾಲಮಾನ ವಿಜಯ ಯಾಕೆ ಬತ್ತು? ಯಾಕ್ರಿಪ್ಪ ಗುರುಜವ್ರ? ವಡಗೋಲು ಊರ್ ಒಳಗೆ ಎಲ್ಲಾ ತತ್ವಜ್ಞಾನಿಗಳದ್ರಿ ನೀವು. ಹಾ ಹಾ ನಿಮಗ ಹೇಳುವಟ್ಟ ನಾ ದೊಡ್ಡವಲ್ಲ. ಅಲ್ಲಲ್ರಿಪ್ಪ ಗುರುಜವ್ರ, ತಾವೆಲ್ಲರೂ ತತ್ವಜ್ಞಾನಿಗಳಿದ್ದೀರಿ. ಹೌದು. ಆಗಿನ ಕಾಲದೊಳಗ ತಾಯಿ ತಂದೆಗೆ ಮಕ್ಕಳು ಎಂತವ್ರಿದ್ರು? ಎಂತವ್ರಿಪ್ಪ? ಈಗಿನ ಕಾಲದೊಳಗ ತಾಯಿ ತಂದೆಗೆ ಮಕ್ಕಳು ಎಂತವ್ರ ಅದಾರ? ಎಂತವ್ರಿಪ್ಪ ಗುರುಜವ್ರ? ಒಂದೇ ಒಂದು ಮಾತು ದೈವದೊಳಗ ಬಹಳ ಸೂಕ್ಷ್ಮದ. ಬೀರ ದೇವ್ರ ಹಂಗ ಮಾಡಿದ, ಮಾಲಿಂಗರಾಯ ಹಂಗ ಮಾಡಿದ, ಹಾ ಸೋಮಲಿಂಗನ ಭಕ್ತಿ ಅಮೋಕ್ಷದ ಮಾಡಿದ, ಬೀರ ದೇವ್ರ ಭಕ್ತಿ ಮುರಾರಲಿಂಗನ ಭಕ್ತಿ ವಿಠ್ಠಲ ದೇವ್ರ ಮಾಡಿದ. ಹೌದಾ? ಇದೆಲ್ಲ ನಮಗ್ ಕೇಳಾಕ ಸಿಕ್ಕೈತಿ. ಸಿಗ್ತೈತಲ್ರಿ ಗುರುಜವ್ರ? ಖರೆ ನಾವು ಶುದ್ಧ ಆಗ್ಬೇಕಲ್ಲ, ಅದೇ ನಾವು ಅಂತವ್ರನ್ನ ನೋಡಿ ಕಲಿಬೇಕಲ್ಲ. ಹೌದಾ? ನಮಗ್ ಸ್ವಂತ ಮಾಡಾಕ್ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ನೋಡಿ ನಾವು ಕಲಿಬೇಕಿಲ್ಲ. ಕಲಿಬೇಕಲ್ರಿ ಗುರುಜವ್ರ? ಈಗಿನ ಕಾಲಮಾನದಾಗ ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರ, ನಮ್ಮ ಮಕ್ಕಳ ಕೆಟ್ಟ ವ್ಯಸನಗಾರ ಆಗ್ಬೇಕಾದ್ರ ಹಾ ಹಾ ಏನ್ ಇದಕ್ ಮಕ್ಕಳ ಕಾರಣ, ಏನ್ ಹಡದ ತಾಯಿ ತಂದೆ ಕಾರಣ? ಅಂಗಡಿಗಳು ಕಾರಣ ತನ್ರಿಪ್ಪ ನಾ. ಅಂಗಡಿಗಳು. ಹಾ ಹಾ ನಾವ್ ಎದ್ದ ಪಟ್ಟಿಗೆ ನಮ್ ಎದುರಿಗೆ ಒಂದ್ ಅಂಗಡಿ ಇರ್ತಿದ್ರಿ, ಪಟ್ಟಿ ಅಂಗಡಿ. ಹಾ ಹಾ ವಿಮಲ್ ಬೇಕಾಗ್ತಿದ್ರಿ ನೋಡಿದ ಪಟ್ಟಿಗೆ. ಹಾ ಇನ್ನೊಂದ್ ಸ್ವಲ್ಪ 2 ಹೆಜ್ಜೆ ಸಂಡಾಸ್ಕ ಹೋಗ್ಬೇಕು ಅನ್ನೋದಕ್ಕೆ ಅಲ್ಲಿ ದೊಡ್ಡ ಅಂಗಡಿ ಇರ್ತಿದ್ರಿ. ಹಾ ಅಲ್ಲಿ ಮಿರಿ ಮಿಂಚೋಂಗ್ ಲೈಟ್ ಹಾ ಬಾಟ್ಲಿಗಳು ಕನೆಕ್ಷನ್ ಹಾ ಅವೆಲ್ಲ ಇಟ್ಟಿದ್ರ ನಮ್ ಮನಸ್ ಕೆಡ ಐತ್ರಿ. ಹಾ ಹಾ ಅವ್ ಬಂದ್ ಮಾಡ್ರಿ ನಾವ್ ಏನಿಲ್ರಿ, ಸುಮ್ಮನೆ ಇರ್ತೀವಿ. ಬರೋಬರಿ ಐತಿ. ಹೌದು. ಈಗೆಲ್ಲ ಮನೆಗೆ ಟಾಯ್ಲೆಟ್ಗಳು ಆಗ್ಯಾವ. ಹಾ ಹಾ ಅವಾಗ ಯಾರ್ರಿ ಮಾತಾಡ್ಬೇಡ್ರಿ. ಈಗೆಲ್ಲ ಮನೆ ಟಾಯ್ಲೆಟ್ಗಳು ಆಗ್ಯಾವ. ಹೌದಲ್ರಿ, ಪ್ರಧಾನ ಮಂತ್ರಿ ಅವ್ರು ಹೇಳ್ಯಾರ. ಹಾ, ಸ್ವಚ್ಛ ಭಾರತ್ ಮಾಡ್ರಿಪ್ಪ, ಹಾ ಸ್ವಚ್ಛ ಆಗಿರ್ರಿ ಅಂತ ಹೇಳ್ಯಾರ. ರಸ್ತಾ ದಂಡಿ ಕುಂಡ್ಬೇಡ್ರಿ. ಈಗ ಒಂದ್ 2-3 ವರ್ಷದ ಹಿಂದ ಊರ್ ದಂಡಿಗೆ ಏಕರ್ ರೋಡ್ ದಂಡಿಗೆ ಇಚ್ಚಕಾಯಿ ಇರ್ತಿತ್ತಲ್ಲ, ಅದು ನನ್ನ ಎದುರಿಗೆ ಬೀಳಿಲ್ಲ. ಬೆಂಕಿ ಮ್ಯಾಗ ಗಾಡಿ ಹೊಡಿಬೇಕಾರ ಕಣ್ಣೀರ್ ಬರ್ತಿದ್ದಲ್ರಿ ಗುರುಜಿ. ಮತ್ತ 4-5 ಎಮ್ಗಳು ತಗೊಂಡ್ ಅದ ಹಾದಿ ಹಿಡಿದು ಹೋಗಿದ್ದಿಲ್ಲ, ಅದ್ ನಿನ್ ಮನಸ್ಸಿಗೆ ಬರ್ಲಿಲ್ಲ. ಅವಾಗ ಕಿಶಾಗ ರೊಕ್ಕ ಇರ್ತಿರ್ಕಿಲ್ರಿ. ಈಗ ನಾವ್ ಹಾಡಾಕ್ ಬರ, ನೀವು ಕಿಶೆ ತುಂಬ ರೊಕ್ಕ ಕೊಡ್ತೀರಿ. ಕೇಳು, ಹೆಂಗ್ರಿ? ಆಗು ರೊಕ್ಕ ಇತ್ತು, ಈಗೂ ರೊಕ್ಕ ಐತಿ. ಹಾ ಹಾ ಆಗಿನ ಹಿರಿಯರು ಹೆಂಗ್ರಿಪ್ಪ ಗುರುಜವ್ರ? ಮನ್ಯಾಗ ಊಟ ಮಾಡಿ ಹೊರಗ್ ಹೋಗಿ ಗೊಬ್ಬರ ಕಡದ್ ಬರ್ತಿದ್ರು. ಹಾ, ಹೊಲಕ್ಕ ಬಂಡೆ ಕತ್ತಕ್ಕೆ. ಈಗ ನಮ್ಮ ಕಾಲಮಾನ ಹೆಂಗ್ ಬಂದೈತಿ, ಹೊರಗ್ ತಿರ್ಗಾಡಿ ಉಂಡ್ ಬರ್ತೀವಿ, ಮನ್ಯಾಗ ಬಂದ್ ಗೊಬ್ಬರ ಕಡಿಯಾಕತ್ತೀವಿ. ಹಾ, ಅದಕ್ಕ ಬೆಳಿಸಿ ಮನಿಗೆ ಒಂದೊಂದ್ ಟಾಯ್ಲೆಟ್ ಆಗ್ಯಾವ. ಡಾಬಾದಾಗ ಊಟ ಮಾಡ್ತೀವಿ, ಬಂದಲ್ಲಿ ಅವು ಹೋಗುದು ಅಲ್ಲೇ, ಅಪ್ಪ ಹೋಗುದು ಅಲ್ಲೇ, ಹೆಂಡ್ತಿ ಹೋಗುದು ಅಲ್ಲೇ, ಗಂಡು ಹೋಗುದು ಅಲ್ಲೇ, ಮಕ್ಕಳು ಹೋಗುದು ಅಲ್ಲೇ, ಮೊಮ್ಮಕ್ಕಳು ಹೋಗುದು ಅಲ್ಲೇ. ಒಂದೇ ಹೊಲದಾಗ ಗೊಬ್ಬರ ಯಾಕ ಬೆಳಿಲಿ, ನಮ್ಮದ ಬೆಳಿ ಚಲೋ ಬರ್ಲಿ, ಅದಕ್ಕೆ ಬೆಳಿ ವಾಸ ಬರವಲ್ರಿ. ಹಂಗಲ್ಲ. ಹಾ ಹಾ ನಮ್ಮ ಮಕ್ಕಳ ಕೆಡಬೇಕಾದ್ರೆ ಇದಕ್ಕೆ ಮಕ್ಕಳ ಕಾರಣ ಅಲ್ಲ ಪುಣ್ಯಾತ್ಮರೇ, ಇದಕ್ಕೆ ಹಡದ ತಾಯಿ ತಂದಿನೇ ಕಾರಣ. ಅದೇಂಗ್ರಿಪ್ಪ ಗುರುಜವ್ರ? ಕೇಳ್ರಿ ಇದನ್ನ ವಿಷಯ. ಹೆಂಗ್ರಿಪ್ಪ? ನೀವು 1 ಎಕರೆ ಭೂಮಿ ಗಳಿಸ್ಬ್ಯಾಡ್ರಿ. ಹಾ ಹಾ ಊರಾಗ ಒಂದು ಪ್ಲಾಟ್ ತಗೊಂಡ್ ಒಂದು ಮನಿ ಕಟ್ಟಬ್ಯಾಡ್ರಿ. ಹಾ, ಚಪ್ರದಾಗಿರ್ರಿ. ಮತ್ತೆ ಹೆಣ್ಮಕ್ಳ ಕೊಲ್ಲಾಗ ಅರ್ಧ ತೊಲಿ ಬಂಗಾರ ಮಾಡಿಸೋದು ಅವಶ್ಯಕತೆ ಇಲ್ಲ. ಜಗತ್ತಿನೊಳಗೆ ನೀವು ಏನಾರ ಗಳಿಕೆ ಮಾಡವ್ರು ಇದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅವ್ರನ್ನ ವಿದ್ಯಾವಂತರನ್ನ ಬುದ್ಧಿವಂತರನ್ನ ಮಾಡ್ರಿ, ಅದೇ ಒಂದು ದೊಡ್ಡ ಗಳಿಕೆ ನಿಮಗೆ. ಅದು ಒಂದೇ ದೊಡ್ಡ ಗಳಿಕೆ. ಹೌದಲ್ರಿ ಗುರುಜವ್ರ? ಯಾಕ? ಆ ಒಂದು ವಿದ್ಯಾ ಬುದ್ಧಿ ಕಲಿಸುದು, ಸಂಸ್ಕಾರ ಕೊಟ್ರ ಮಕ್ಕಳು ಶಾನೆ ಆತವಲ್ರಿ. ಆಗಿನ ಕಾಲದಾಗ ಹೆಂಗ್ರಿಪ್ಪ ಗುರುಜವ್ರ? ತಂದೆ ತಾಯಿ ಕೂಡಿ ಮಗನಿಗೆ ಬೆಳೆಸ್ತಿದ್ರು, ಮಗಳಿಗೆ ಬೆಳೆಸ್ತಿದ್ರು. ಹಾ ಹಾ ಹೆಂಗ ಬೆಳೆಸ್ತಿದ್ರು? ಹೆಂಗ್ರಿಪ್ಪ ಗುರುಜವ್ರ? ಮಗ ಹಾ ಲಗ್ನ ಪ್ರಾಯಕ್ಕೆ ಬರುವವರೆಗೆ ಹಾ ಹಾ ಅಪ್ಪ ಹೊಲಕ್ಕೆ ಹೋಗಿ ಎತ್ತ ಹೊಡ್ಕೊಂಡು ಎತ್ತಿನ ಬರೇ ಗಂಟೆನ ನಾದ ಕೇಳಿದ್ರೆ ಗಂಟೆ ನಾದ. ಹಾ ಹಾ ಜನ್ 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 ಅಂತ ಎತ್ಗಳು ಬರ್ತಿದ್ದಲ್ರಿ ಗುರುಜವ್ರ ಮನೆ. ಎತ್ತುಗಳ ಗಂಟೆ ನಾದ ಕೇಳಿದಂದ್ರ ಮಗ ಹೊರಗಿನ ಬಾಗಿಲೇ ಹೋಗ್ತಿದ್ದಿಲ್ಲ, ಹಿತ್ತಲ ಬಾಗಿಲೇ ಪಾಸ್ ಆಗ್ತಿದ್ದ. ತಂದಿ ಮುಂದೆ ಒಂದು ದಿನ ನಿಲ್ತಿದ್ದಿಲ್ಲ. ಹೌದಾ? ಅಪ್ಪ ಬಂದ. ಹಾ, ಅಪ್ಪ ಬಂದು ಏನ್ ಮಾಡ್ತಿದ್ದ ಅಂತಂದ್ರ, ಎತ್ತ ಕೊಳ್ಳ ಹರಿದ ನೀರು ಕುಡಿಸಿ ಮೇವು ಒಗದ ಹಾ ಹಾ ಒಳಗ ಊಟ ಮಾಡಿ ಹೌದಾ ಅರ್ಧ ತಾಸು ರೆಸ್ಟ್ ಎಳೆಗಳದು ಎಳೆಗಳದು ಹೊರಗೆ ಬರ್ತಕ್ಕ ಮಗ ಮನ್ಯಾಗ ಬರ್ತಿದ್ದಿಲ್ಲ. ಹಾ ಹಾ ಹೊರಗ್ ತಿರ್ಗಾಡಕ್ ಹೋತಿದ್ರಿ. ಅವಾಗ ತಾಯಿ ತಂದೆ ಕೂಡ ವಿಚಾರ ಮಾಡಿ ಕಳಬಳ್ಯಾಗ ಆಗ್ಲಿ ಅಥವಾ ಹೊರಗಿಂದ ಆಗ್ಲಿ ಒಂದು ಕನ್ಯಾ ತೆಗದ ಹಾ ಹಾ ಲಗ್ನ ಮಾಡ್ರಂದ್ರ, ಆಗಿನ ಕಾಲದೊಳಗೆ ಏನಾಗ್ತಿತ್ತು ಅಂತಂದ್ರ ಮದುಮಗಳ ಮುಖ ಮದುಮಗ, ಮದುಮಗನ ಮುಖ ಮದುಮಗಳ ಹಸಿ ಜಗಲಿ ಮ್ಯಾಗ ಹಂದರದಾಗ ನೋಡ್ತಿದ್ರ ಗಂಡ ಹೆಂಡತಿ ಮೂತಿ. ಹೌದಾ? ನೋಡ್ತಿದ್ರಿಲ್ರಿ ಆಗ? ಹಂಗೆ ಇತ್ತಲ್ರಿ. ಯಾರೇ ಹೋಗಿ ನಿಮ್ ಹೆಂಡ್ರಿಗೆ ನೀವು ನೋಡ್ರಿ, ತಾಯಿ ತಂದೆ ಯಾವ ತೆಗಿತಾರ ಅದನ್ನ ಕಟ್ಕೊಂಡ್ರಿ ನೀವು, ಹಂದರದಾಗ ಮದುಮಗಳ ಮದುಮಗನ ಮೂತಿ ನೋಡ್ರಿ. ಹೌದಲ್ರಿ ಗುರುಜಿ? ಮುಂದ್ 1 ಅಲ್ಲ 2 ಹಡಿತಕ ಗಂಡ ಹೆಂಡತಿ ಮಾತಾಡಿಲ್ಲ. ಹಾ ಹಾ ತಾಯಿ ತಂದೆ ಮುಂದೆ ಎದುರಿಗೆ ನಿಂತಿಲ್ಲ. ಬಟ್ಟೆ ಇಲ್ಲಲ್ರಿ ಗುರುಜಿ? ಅಪ್ಪನ ಹೆಗಲ ಮ್ಯಾಗಿನ ಬಾರ್ಕೋಲ್ ತಗೊಂಡ್ ಕೈಯಾಗಿನ ಹಿಡ್ಯಾಕ ತಗೊಂಡು ಯಾವಾಗ ಮಗ ಒಕ್ಕಲ್ತಾನ ಮಾಡಾಕತ್ತ ಇಂತ ಹಿರಿಯರು ಮಾತಾಡ್ತಿದ್ರು. ಏನತ್ತರಿಪ್ಪ ಮಾತಾ? ಏ ಬೀರು, ನಿನ್ ಮಗ ಕೈ ಬಾಯಿಗೆ ಬಂದಲ್ಲೋ,
ಹಾ, ಹಾ. ದಗದ ಬಿಡಿಸಿದಲ್ಲೋ ಹೌದ್ ನಿನಗ ಆರಾಮಾಯ್ತು, ಮಗ ಹುಟ್ಟಿಸಿದಕ್ಕೂ ಸ್ವಾರ್ಥಕಾಯ್ತಪ್ಪ. ಸಸಿ ಮನೆಗೆ ಬಂದ್ಲು, 2 ಮೊಮ್ಮಕ್ಕಳದು, ಮಗ ಒಕ್ಕಲ್ತಾನ ಮಾಡಾಕತ್ತ, 2 ದಿವ್ಸ ನೀ ಗುದ್ದಾಡಿದಿ ಇನ್ನ. ಗಳಿಕೆ ಚಂದ ಮಾಡಿದಪ್ಪ, ಆರಾಮ ಮನ್ಯಾಗ ಕುಂಡ್ರು ಅಂತೇಳಿ ದೋಸ್ತರು ಮಾತಾಡ್ತಾರ. ಹೌದಾ ಇಂತ ಒಂದು ಸಂಸಾರ ಆಗಿಂದಿತ್ತು. ಅದು ಯಾಕೆ ಹಂಗಿತ್ತು? ಅವಾಗ ಹಂಗ ಕಲಿಸ್ತಿದ್ರಿಪ್ಪ. ಮಕ್ಕಳ ಮುಂದ್ ಒಂದು ದಿನ ಚಿಲ್ಮೆ ಸೇರ್ತಿದ್ದಿಲ್ಲ, ಮಕ್ಕಳ ಮುಂದ್ ಒಂದಿನ ಎಲ್ಯಾಡಿಕೆ ತಿತ್ತಿದ್ದಿಲ್ಲ, ಮಕ್ಕಳ ಮುಂದ್ ಒಂದು ದಿನ ಸೆರೆ ಕುಡಿತಿದ್ದಿಲ್ಲ, ಮಕ್ಕಳ ಮುಂದೆ ಮದ್ಯಪಾನ ಸೇವನೆ ಮಾಡ್ತಿದ್ದಿಲ್ಲ ಆಗಿನ ಅಪ್ಪಗಳು. ಹೌದಲ್ರಿ ಗುರುಜಿ, ಅವಾಗ ಅಂಗಡಿ ಕಡಿಮೆ ಇದ್ದವ್ರಿ. ಗಂಡ ಹೆಂಡತಿ ಮಗಳ ಮುಂದ ಮಗನ ಮುಂದ ಜಗಳಾಡ್ತಿದ್ದಿಲ್ಲ. ಏನೋ ಕೆಟ್ಟ ಸಂಸಾರ ಇತ್ತಂದ್ರ ಹೊಲದಾಗ ಹೋಗಿ ಮಾತಾಡ್ತಿದ್ರು. ಗಂಡ ಹೆಂಡತಿ ತಮ್ಮ ಸಂಸಾರ ಶುದ್ಧ ಮಾಡ್ಕೊಂಡ್ ಬರ್ತಿದ್ರು. ಹೌದಲ್ರಿ ಗುರುಜಿ ಅವ್ರ. ಆ ತಾಯಿಗೆ ನೋಡಿ ಹೆಣ್ಣು ತಂದು ತಗೊಂಡ್ ಬರ್ತಿದ್ರು. ಹಾ ಹಾ ನಾಯಿಗೆ ನೋಡಿ ಕುನ್ನಿ ಸಾಕ್ತಿದ್ರು. ಆಗಿನ ಕಾಲಮಾನ ಇತ್ತು. ಇತ್ತಲ್ರಿ ಗುರುಜಿ. ಹಂಗ ಮಾಡಿದ್ರೆ ಅವನು ಸಂಬಂಧ ನಮ್ಮ ಅಪ್ಪ ಏನೋ ಯೋಚನೆ ಮಾಡಂಗಿಲ್ಲ. ನಾ ಮಾಡಿದ್ರೆ ನನ್ನ ಮರ್ಯಾದೆ ಅಲ್ಲ, ನಮ್ಮ ಅಪ್ಪನ ಕಿಮ್ಮತ್ ಹೋಗ್ತದ ಅಂತ ಮಗ ಕಿಮ್ಮತ್ ಕೊಡುವಂತ ಕಾಲ ಆಗಿತ್ತು. ಇತ್ತಲ್ರಿ ಗುರುಜಿ ಅವ್ರ. ಈಗ ಹಂಗಿಲ್ಲ. ಈಗ ಹೆಂಗ್ರಿಪ್ಪ? ಅವಾಗ ರೊಕ್ಕ ಇದ್ದಿದ್ದಿಲ್ಲ, ಈಗ ರೊಕ್ಕದ ಒಂದ್ಲ. ಹಾ ಹಾ ಹೇಳ್ತಾನೆ ಕೇಳು. ಹೆಂಗ್ರಿಪ್ಪ? ಈಗ ಬೆಳಗಾನ ಹಾಡ್ತಿದೆ, ಇವತ್ತೇನೈತಿ ನಮ್ಮ ಎಳ್ಳೆಗಿನ ಹುಡುಗದಾನ ಮಹೇಶ. ಹಾ ಇಲ್ಲಿ ಏನೈತಿಲ್ಲ, ಇಲ್ಲಿ ಮೀಟರ್ ಚಾಲು ಇಲ್ಲ, ಏ ಸಬ್ಸಿಡಿ. ಹಂಗ ಮಾಡ್ರ ಕೊಂದ ಹೋಗಿತೀರಿ ನೀವು. ಇಲ್ಲಿ ಸಬ್ಸಿಡಿ ಹಾ ಯಾಕ ವರ್ಷದ ಪರ್ಯಂತರವಾಗಿ ನಮ್ಮ ಮೇಳ್ನಾಗ ದುಡಿತಾನ, ಇದನ್ನ ಬಿಡು. ಹಾ ಶ್ರಾವಣ ಸಜ್ಜನದಾಗ 1 ತಿಂಗಳ ಪರ್ಯಂತರವಾಗಿ ಏಕ ದುಡಿತಿ. ಹೌದಲ್ರಿ. ಬೆಳಗಾನ ದುಡಿತಿದ್ದಿ, ರಾತ್ರಿ ದುಡಿತಿದ್ದಿ. ದುಡ್ದ ಮನೆಗೆ ಹೋಗಿ ರೊಕ್ಕ ಕೊಡುವಾಗ ಕಿಶಾನ್ ರೊಕ್ಕ ತೆಗೆದು ಹೆಂಡತಿ ಕೈಯಾಗ ಕೊಡ್ತಿ. ಹೌದು ಮತ್ತೆ ಹೆಂಡತಿಗೆ ಗುರ್ತಿರ್ಲಾರ್ದೆ 100 ನೋಟ್ ತೆಗೆದು ಮಗನ ಕೈಯಾಗ ಕೊಡ್ತಿ. ಹೌದಾ ನಿಮ್ಮ ಅವ್ವನ ಮುಂದೆ ಹೇಳ್ಬೇಡ, ಅಂಗಡಿಯಾಗ ಹೋಗಿ 2 ನೈಟಿ ಪ್ಯಾಕ್ ತರಗೋತ್ತು ಮಗನ ಕೈಯಾಗ ಕಳಿಸ್ತಿ. ಏನ್ ಮಾಡಿದ್ರ ಮತ್ತೆ ಬೆಳತನಕ ಹಾಡಿ ನೀತಿಗೆಟ್ಟು ಗಾಡಿ ಹೊಡೆದು ಹಾ ದನವಾಗಿರ್ತದ. ಅವಾಗ ಮಗ ಹೋಗ್ತಾನ ಅಂಗಡಿಗೆ 2 ನೈಟಿ ತಗೊಂಡು ವಿಚಾರ ಮಾಡ್ತಾನ, ನಮ್ಮಪ್ಪ ಎಟ್ಟು ಒಳ್ಳೆವಪ್ಪ, ಬೆಳ್ತಾನ ನಿದ್ದಿಗೆಟ್ಟು ನಮ್ಮಪ್ಪ ದುಡು ತಂದದ. ದುಡಿದು ತನ್ನ ನಮ್ಮ ಅವ್ವನ ಕೈಯಾಗ ರೊಕ್ಕ ಕೊಟ್ಟ, ನನ್ನ ಕೈಯಾಗ 100 ರೂಪಾಯಿ ಕೊಟ್ಟ, 2 ನೈಟಿ ಪ್ಯಾಕ್ ತಗೊಂಡ್ ಬಾ ಅಂದ. ನನ್ನ ಮ್ಯಾಗ 2 ಭವನ ಮಾಡ್ಲಿಲ್ಲ, ನನಗೊಂದು ಅವಗೊಂದು ತಗೊಂಬ ಅಂದ ಅಂತೇಳಿ ಹಾದ್ಯಾಗ ಮಗ 1 ನೈಟಿ ಕುಡಿತಾನ. ಅದು ಮರ್ಯಾದೆನೇ ರೀ ಗುರುಗಳ. ಯಾಕತೆ ಕೇಳ್ರಿ ನೀವು ನನ್ನ ಬಿರೋನ ಮಾತಾಡ್ಬೇಡ್ರಿ. ಹಾ ಹಾ ಮಾತಾಡೋದು ಬೇಡ ಅಂದ್ರೆ ಬಿಟ್ಟು ಬಿಡ್ತೀನಿ, ಕರೆ ಗದ್ಲ ಮಾಡ್ಬೇಡ್ರಿ. ಅವಾಗ ಮಗ ತಾನ ನಮ್ಮ ಅಪ್ಪನ ಮುಂದೆ ನಾ ಕುಡಿಬಾರ್ದು, ನನಗೊಂದು ಅವಂಗೊಂದು ತರ್ಸ್ಯಾನ ಅಂತೇಳಿ ಮಗ ಹಾದ್ಯಾಗ 1 ನೈಟಿ ಕುಡಿತಾನ. 1 ತಗೊಂಡು ಕಿಶ ಹಾಕೊಂಡು ಮನೆಗೆ ಬರ್ತಾನ. ಹಾ ಹಾ ಮನೆಗೆ ಬರುಗುಡ್ದು ಸಣ್ಣಂಗ ಚೋಲ್ ಕಡ್ದಿರ್ತೈತಿ ಮಗ್ಗ. ಹೌದು 1 ನೈಟಿ ತಂದ ಅಪ್ಪನ ಕೈಯಾಗ ಕೊಡ್ತಾನ. ಇದು ಬೆಳ್ತಾನ ಹಾಡಿ ಹಲ್ಲು ಕಿಸದಿರ್ತೈತಿ. ಇನ್ನ ಕುಳ್ಳು ತಿಂದಿರಂಗಿಲ್ಲ, ಇನ್ನ ಜಳಕು ಇರಂಗಿಲ್ಲ. ಹೌದಾ 2 ತರ್ಸಕ್ ಕೊಟ್ಟಿನ ಮಗನ, ಇನ್ನೊಂದು ಎಲ್ಲಿ ಇಟ್ಟಿ ಅಂದ ಪೆಟ್ಟಿಗೆ. ಯಪ್ಪ ನಿನ್ನ ಮುಂದೆ ತಗೋಬಾರ್ದು ನಾ ತಿಳಿ ಕಿಮ್ಮತ್ ಕೊಡು ಸಂಬಂಧ ನಾನು ಹಾದ್ಯಾಗ ನನ್ನ ಪಾಲಿನ ನಾ ಮುಗಿಸಿನಿ, ಹಾ ಹಾ ನಿಂದ ನೀ ತಗೋ ಆತ ಮಗ ಆತಾನ. ಹೌದು ಏ ಮಗನ ಅದ್ ಹೆಂಗ ತಗೊಂಡು ಹೋತಾನ. ಅದ್ಯಾಂಗ ಅವಾಗ ಮೂಲಿ ಹರಿದ ಗಟ ಗಟ ಎತ್ತಿ ಬಡದ ನೀರ್ ಇರ್ಲಾರ್ದೆ ಯಪ್ಪ ಹಿಂಗ್ ಕುಡ್ದ್ ನೋಡುತ್ತ ತಂದಿ ಮುಂದ ಮಗ ಹೇಳ್ತಾನ. ಹಾ ಹಾ ಹೆಂಗ ಕುಡ್ದೆ ನಾನು, ಹಿಂಗ ಕುಡ್ದು ಹೇಳ್ತಾನ. ಹೌದಾ ಇದ್ರು 100 ರೂಪಾಯಿ ಹೋಯ್ತು, 2 ನೈಟಿನ ಹೋಯ್ತು. ತಾಪಾಗಿ ಮಗನ ಎದಿ ಮ್ಯಾಗಿನ ಹಂಗೆ ಹಿಡಿದು ಇನ್ನೊಂದು ಬಿಡ್ಬೇಕನ್ನು ಹುಡ್ದ ಮಗಾಗ ನಿಶೆ ಆಗಿರ್ತೈತಿ. ಅಡ್ಡ ಬಿಟ್ಟು ಬಿಡ್ತಾನ ಅಪ್ಪಗ. ಹಾ ಹಾ ಅವತ್ತ ನಮ್ಮ ಮಗ ಕೈ ಬಾಯಿಗೆ ಬಂದ ತಿಳ್ಕೋದ. ಅವತ್ತ ನಮ್ಮ ಮಗ ಕೈ ಬಾಯಿಗೆ ಬಂದ ತಿಳ್ಕೋದ. ಅಂತ ಕಾಲ ನಿನ್ನ ಮಗನ ಕೈಯಾಗ 100 ರೂಪಾಯಿ ಕೊಡ್ಲಿಲ್ಲ ಅಂದ್ರ, ನೀನ ಅವನ ಕೈಲಿ ತರಿಸಲಿಲ್ಲ ಅಂದ್ರ ನಿನ್ನ ಜೀವನ ಯಾಕೆ ಹಿಂಗ್ ಬರ್ತಿದ್ದು, ನಿನ್ನ ಕಪಾಲಿಗೆ ಯಾಕೆ ಡೇಟ್ ಬೀಳ್ತಿದ್ದು? ಅದ್ ಗೊತ್ತಾಗಿದ್ರೆ ಹಿಂಗ ಯಾಕೆ ಆತಿತ್ರಿಪ್ಪ ಜನ್ಮ? ಯಾಕೆ ಆಗ್ತಿತ್ತು? ಹಾ ಹಾ ಇನ್ನು ಮಗ ಕೈ ಬಾಯಿಗೆ ಬಂದು ಇವತ್ತ ತಿಳಿ ಯಾವಾಗ ಹೊಡೆತ ಅಡ್ಡ ಬಿದ್ದು ಅವತ್ತ ತಿಳ್ಕೊಳ್ಳೋದು. ನಮ್ಮ ಮಗ ತಂದೆ ಮಗ ಒಂದೇ ಟೇಬಲ್ ಕುತ್ತು ಕುಡಿಯುವಂತ ಕಾಲ ಬಂದದ. ಒಂದೇ ಟೇಬಲ್ದಾಗ ಉಣ್ಣುವಂತ ಡಾಬಾದಾಗಿ ನಿವಸ್ತಾ ನಡೆದದ. ನಮ್ಮ ಮಕ್ಕಳು ಕೆಡಬೇಕಾದ್ರ ನಾವೇ ಕಾರಣ ಪುಣ್ಯಾತ್ಮರಿ. ಹೌದಲ್ರಿ ನಾವೇ ಕಾರಣ. ಹೌದಾ ನಿಮಗ್ ಒಂದೇ ಮಾತು ಹೇಳ್ತೀನಿ, ಯಾವ ಗಳಿಕೆನೂ ಮಾಡ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಹಾ ಹಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ರಿ. ಕೊಡ್ರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ರಿ. ಕೊಡ್ರಿ. ನೀವು ಸಾಲಿ ಕಲಿಸೋದು ಬೇಡ. ಅಣ್ಣಾಗ ಅಣ್ಣ ಅನಸ್ರಿ, ತಮ್ಮ ತಮ್ಮ ಅನಸ್ರಿ, ಕಾಕ ಅನಸ್ರಿ. ಬಂದವ್ರಿಗೆ ಕಾಲು ಬೀಳುವಂತ ಸಂಸ್ಕಾರ ಕೊಡ್ರಿ. ಹೌದಾ ಸರಿ, ಈಗ ನಮ್ಮ ಅವುಗಳು ಕಲಿಸ್ತಾರ ನೋಡ್ಬೇಕ. ಮಾಮ ಬಂದ ಯಾವ ಮಾಮ ಬಂದ ಕಾಲ್ ತೋರ್ಸವಾಗ ಬೈದಿತ್ತ ನಾನು. ಎಂತಾದ್ರಿ ಸಂಸ್ಕಾರ. ಹಾ ಹಾ ಆಗಿನ ಕಾಲದೊಳಗ ದೇವರ ಹೆಸರು ಇಡ್ತಿದ್ರಿ ಮಕ್ಕಳಿಗೆ. ಹಾ ಸ್ವಾದರ ಮಾವ ಬರ್ಲಿ, ಯಾರೇ ಬೀಗರು ಬರ್ಲಿ, ಮೊದಲು ಕಾಲು ಬಿದ್ದ ಯಾವಾಗ ಬಂದ್ರಿ ಕೇಳುವಂತದ ಮಕ್ಕಳ ಸಂಸ್ಕಾರ ಇತ್ತು. ಹಿಂಗ ತಾಯಿ ತಂದೆ ಕಲಿಸ್ತಿದ್ರು. ಹೌದಾ ಈಗ ಹಂಗಿಲ್ಲ. ಹಾಸಿಯಾಗಿಂದ ಎದ್ದ ಪಟ್ಟಿಗೆ ಮೊಬೈಲ್ ಚಾಲು, 1 ತಾಸು ಮೊಬೈಲ್ ನೋಡಿ ಮುಂದೆ ಹೆಂಡ ಕಾಸ ನೀರ ಮೇವ ಅಂತ ಕಾಲ ಬಂದದ. ಹಾ ಪುಣ್ಯಾತ್ಮರೇ, ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಹೆಂಗ್ರಿಪ್ಪ ಅದು? ಲಾಸ್ಟ್ ನಿಮಗ್ ಹೇಳುವಟ್ಟು ದೊಡ್ಡವಲ್ಲ, ಆದ್ರೂ ಕೂಡ ಹೇಳುವಂತ ಪ್ರಸಂಗ ಬಂದದ. ನಿಮಗೊಂದು ಹೇಳ್ತೀನಿ. ಏನ್ರಿಪ್ಪ ಅದು? ಜಗತ್ತಿನಲ್ಲಿ ಆ ಕಡೆ ಜಗತ್ತಿನಲ್ಲಿ ಹಾ ಹಾ ಸಂಸಾರದೊಳಗ ಅಡೆತಡೆಗಳು ಬಂದ್ರೆ ಊರಾಗ ಒಂದೊಂದು ಇದ್ದದ ಮನಿ ಮಾರಿ ನಮ್ಮ ಸಂಸಾರ ಸಾಗಿಸ್ಕೋಬಹುದು. ನಡಿತೈತಲ್ರಿಪ್ಪ. ಏನೋ ಒಡಗೋಲ್ ಊರಾಗ ಅಡವ್ಯಾಗ 1-2 ಎಕರೆ ಹೊಲ ಇತ್ತಂದ್ರ ಗಂಡ ಹೆಂಡತಿಗೆ ಏನೋ ಆರಾಮ್ ತೆಪ್ತಂದ್ರ
ಒಂದ್ ಎಕರೆ ಮಾರಾಕು ಬರ್ತದ. 1 ಎಕರೆ ಮಾರಿ ದವಾಖಾನೆ ತೋರಿಸ್ಕೊಂಡ್ರೆ ನಮ್ಮ ಉಪಜೀವನ ಸಾಗಿಸ್ಕೊಳಕ್ ಬರ್ತದ. ಬರ್ತೈತಲ್ರಿ ಗುರುಜಿ. ಗಂಡ ಹೆಂಡತಿಯಲ್ಲಿ ಏನೋ ನ್ಯಾಯ ಬಂದ ಸಂಸಾರ ಚಂದ ನಡ್ಲಿಲ್ಲ ಅಂದ್ರೆ ಹ್ಯಾಂತಿ ಕಾಗದ ತಗೊಂಡ್ ತವ್ರ ಮನಿಗ್ ಹೋದ್ಲ ಅಂದ್ರೆ 1 ಬಿಟ್ಟು 2 ಲಗ್ನಾನು ಆಗಾಕ್ ಬರ್ತದ. ಬರ್ತದ. ಬರ್ತೈತಲ್ರಿ ಗುರುಜಿ. ವಡಗೋಲ್ ಊರಾಗ ಕೂಡಿರ್ತಕ್ಕಂತ ನನ್ನ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮಗ ಒಂದು ಕೈ ಮುಗಿದು ಹೇಳ್ತೀನಿ, ಜನ್ಮ ಕೊಟ್ಟಂತ ತಾಯಿ ತಂದೆ ಒಂದೇ ಸಲ ಸಿಗ್ತಾರೆ, ನಿಮಗೆ ಇನ್ನೊಂದು ಸಲ ಸಿಗಂಗಿಲ್ಲ. ಇದೊಂದು ಮನುಷ್ಯನೊಳಗೆ ಇಟ್ಟುಕೋರಿ ಮಾತು.